ಭಾರತೀಯ ಭಾರತೀಯ ಸಮಾಜ ಪಕ್ಷದ ಕಾರ್ಯಕರ್ತರು, ಮುಖಂಡರು ಮತ್ತು ದಲಿತ ಪರ ಸಂಘಟನೆಯ PVC ಮಣಿಯವರು ಮತ್ತು ಮಾರುತಿ ನಾರಾಯಣ ಸ್ವಾಮಿಯವರು ಮತ್ತು ಬಾಬಣ್ಣವರು ಮತ್ತು ಭಾರತೀಯ ಸ್ವಯಂ ಸಮಾಜ ಪಕ್ಷದ ಕಾರ್ಯಕರ್ತರಾದಂಥ ಇವರು ಮತ್ತು ರಾಜ್ಯಾಧ್ಯಕ್ಷರಾದಂಥ ಅಭಿಮನ್ಯವರು ಪಾಲ್ಗೊಂಡಿದ್ದಾರೆ. ಇವತ್ತಿನ ದಿವಸ ಕಾನ್ಸಿರಾಮ್ಜಿ 92ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮೂಲತಃ ಪಂಜಾಬ್ನಲ್ಲಿ ಹುಟ್ಟಿರ್ತಕ್ಕಂಥ ಒಂದು ದಲಿತ ಮುಖಂಡರು. ಅವರು ಹಲವಾರು ಹೋರಾಟದಲ್ಲಿ ಪಾಲ್ಗೊಂಡಿರ್ತಾರೆ. ಕಷ್ಟ ಸುಖಗಳನ್ನು ಅರಿತು ಅವರು ಏನಾದರೂ ಒಂದು ಸಮಾಜಕ್ಕೆ ಕೊಡುಗೆ ಮಾಡಬೇಕು, ನಾವೇನಾದರೂ ಒಂದು ಈ ಕಷ್ಟದಲ್ಲಿ ಹೋಗ್ಲಾಡಿಸ್ಬೇಕಂತ ಹೇಳ್ಬಿಟ್ಟು ಅಲ್ಲಿಗೂ ಹೋಗಿ ಸೈಕಲಲ್ಲಿ ಪ್ರಚಾರ ಮಾಡಿರ್ತಾರೆ. ಆ ಸೈಕಲಲ್ಲಿ ಹೋಗ್ಬೇಕಾದ್ರೆ ರಾತ್ರಿ ಹಗಲು ಇಲ್ಲದೆ, ಕಾಲಲ್ಲಿ ಚಪ್ಪಲಿ ಸಹ ಇಲ್ಲದೆ ಅಲ್ಲೆಲ್ಲಿ ಹೋಗ್ಬಿಟ್ಟಿದ್ದು ಪ್ರಚಾರ ಮಾಡಿರ್ತಾರೆ. ಪ್ರಚಾರ ಮಾಡಿ ಏನು ಈ ಅಸ್ಪರ್ಶೆ ಅನ್ನೋದು, ಜಾತಿ ಬಗ್ಗೆ, ಈ ಅವಾಗಿನ ಕಷ್ಟ ಸುಖಗಳ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಇವ್ರು ಮಾಡ್ತಾ ಇರ್ತಾರೆ. ಇವರು BSP ಪಕ್ಷವನ್ನು ಸಂಸ್ಥಾಪನೆಗೆ ಕೆಲಸ ಮಾಡ್ತಾರೆ. BSPನೂ ಬಹುಜನ ಸಮಾಜ ಪಾರ್ಟಿ BSPನೂ ಇವರು ಕಟ್ತಾ ಇದ್ರು. ಕಟ್ಬಿಟ್ಟು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವಣ್ಣ ಆಗಿರ್ಬೋದು, ಅಶೋಕ ಚಕ್ರ ಆಗಿರ್ಬೋದು, ಅವರು ಯಾವ ರೀತಿ ನಡ್ಕೊಂಡು ಬಂದರು ಅದೇ ರೀತಿಯಲ್ಲಿ ಬಂದು ಇವ್ರನ್ನು ಒಂದು ಸಂಘ ಸಂರಚನೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಬರ್ತಾರೆ. ಇವರು ಮೂಲತಃ ಪಂಜಾಬ್ನಲ್ಲಿ ಹುಟ್ಟಿರ್ತಾರೆ. ಇವರು ಕುಟುಂಬದಲ್ಲಿ 8 ಜನ ಸದಸ್ಯರು ಇವರು ಹಿರಿಯರಾಗಿ ಇಡೀ ಜೀವನವನ್ನೇ ಮದುವೆ ಇಲ್ಲದೆ ಈ ಸಮಾಜಕ್ಕೋಸ್ಕರ ಮುಡಿಪಿಯಾಗಿ ಇಟ್ಕೊಂಡು ಇವರು ಹೋರಾಟಗಳು ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಇವತ್ತಿನ ದಿವಸ ಸ್ವಯಂ ಭಾರತೀಯ ಸಮಾಜ ಪಕ್ಷ ಈ ಕಾನ್ಸಿರಾಮ್ಜಿ ಅವರ 92ನೇ ಜನ್ಮದಿನವನ್ನು ಆಚರಣೆ ಮಾಡ್ತಿದೆ. ಹಂಗೆ ನಮ್ಮ ಈ ದಲಿತ ಸಂಘಟನೆ ಮುಖಂಡರ ಪರವಾಗಿ ನಮಗೂ ಸಂತೋಷ ಆಗ್ತದೆ. ಹಂಗಾಗಿ 2 ಮಾತನ್ನು ಮುಗಿಸಿ ಮಾಡ್ತಿದ್ದೆ. ನಾಯಕನಾಗಿ, ಜಾತಿವಾದ ಇಲ್ಲದ ನಾಯಕನಾಗಿ, ಸಂವಿಧಾನಾತ್ಮಕ ನಾಯಕನಾಗಿ ಇವತ್ತು ತಯಾರಾಗಬೇಕಾದ್ರೆ ಕಾನ್ಸಿರಾಮ್ ಸಾಹೇಬರು ಅವ್ರನ್ನ ಸ್ಫೂರ್ತಿಯಾಗಿ ನಾವು ಅಳವಡಿಸಬೇಕಾಗತ್ತೆ. ಅವ್ರಿಗೆ ಕಾನ್ಸಿರಾಮ್ ಸಾಹೇಬ್ರ ಜೀವನ ಚರಿತ್ರೆ ನಾವು ಸಣ್ಣದಾಗಿ ಒಂದಷ್ಟು ನಾವು ಮಾತಾಡೋದಾದರೆ, ಕಾನ್ಸಿರಾಮ್ ಸಾಹೇಬರು ಸರ್ಕಾರಿ ನೌಕರರಾಗಿರ್ತಾರೆ. ಆ ಸರ್ಕಾರಿ ನೌಕರರಾಗಬೇಕಾದ್ರೆ ತನ್ನ ಕಚೇರಿಯಲ್ಲಿ ಒಬ್ಬ B ದರ್ಜೆ ನೌಕರ P1 ಏನು ಮಾಡ್ತಾರೆ, ಕಾನ್ಸಿರಾಮ್ ಸಾಹೇಬ್ ನೀರು ಬೇಕು ಅಂತ ಕೇಳಿದಾಗ ನೀರು ತಂದು ಕೊಡ್ತಾರೆ. ನೀರು ತಂದು ಕೊಟ್ಟ ಸಂದರ್ಭದಲ್ಲಿ ಇನ್ನು ಮೇಲೆ ಇರ್ತಕ್ಕಂಥ ಸೌರ್ ನೀರು ಏನು ಮಾಡ್ತಾರೆ, ಈ ಕಾನ್ಸಿರಾಮ್ಗೆ ಯಾಕೆ ಆ ನೀರು ತಗೊಂಡು ಕೊಟ್ಟೆ, ಈ ನೀರು ಅವ್ರು ಕೊಡಬಾರ್ದು ಅವ್ರು ಅಸ್ಪೃಶ್ಯರು ಅಂತೇಳಿ ಏನು ಮಾಡ್ತಾರೆ, ಆ B ದರ್ಜೆ ನೌಕರನ್ನ ಸದ್ಯಾಗಿ ಇದು ಹೊಡೆದಾಕ ಸಂದರ್ಭದಲ್ಲಿ ಕಾನ್ಸಿರಾಮ್ ಸಾಹೇಬ್ ಹೋಗಿ ಆ ಉಂಟೇರ 3 ಅಧಿಕಾರಿಗಳನ್ನ ತನ್ನ A ದರ್ಜೆ, B ದರ್ಜೆ, C ದರ್ಜೆ ನೌಕರನ್ನ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಬೇಕಾದ್ರೆ ಅವರು ಕಾನ್ಸಿರಾಮ್ ಏನು ನೀನು ನೋಡೋಕ್ಕೆ ಕೆಂಪಿಗೆ ನೀನು ನಮ್ಮ ಸಮುದಾಯದ ಥರ ಇದೆಯಾ, ನೀನು ಯಾಕೆ ಹೋಗಿ ಆ ಒಳಮಾಗಿ ನಮ್ಗೆ ಸಪೋರ್ಟ್ ಮಾಡ್ತೀಯಲ್ಲ ಯಾಕೆ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಆಗ ಆ D ದರ್ಜೆ ನೌಕರನ್ನ ಕರೀತಾರೆ, ಬಾಯಿ ನೀನು ಯಾರು ಹೊಡೆದ್ರು ತೋರಿಸು, ಇವ್ರು 3 ಹೊಡೆದ್ರ ಅವರು ಹೊಡೆದ್ರು ಅಂದ ತಕ್ಷಣ ಆಚೆ ಹೋಗ್ಬಿಟ್ಟು ಚಿಲ್ಕಾಕ್ ಹಾಕ್ತೀನಿ ಅಂತೇಳಿ ಹೋಗಿ ಚಿಲ್ಕ ಹಾಕಿದ ತಕ್ಷಣ ಏನು ಮಾಡ್ತಾರೆ, ತನ್ನ ಮೇಲಾಧಿಕಾರಿಗೆ 3 ಇರ್ತಾರಲ್ಲ ಅವ್ರನ್ನ ಬೆಲ್ಟ್ ಬಿಚ್ಕೊಂಡು ಸರಿಯಾಗಿ ಹೊಡೆದಾಕಿದ ತಕ್ಷಣ ಕೆಲಸದ ವಜಾ ಆಯಿತು. ಒಂದಷ್ಟು ದುಡ್ಡು ಉಳಿಸ್ಕೊಂಡಿರ್ತಾರೆ, ಪಂಚಾಯತಿಂದ ಬಂದು ಕೆಲಸ ಸೇರ್ಕೊಂಡಿರ್ತಾರೆ, ಒಂದಷ್ಟು ದುಡ್ಡು ಉಳಿಸಿಟ್ಕೊಂಡಿರ್ತಾರೆ. ಆ ದುಡ್ಡಲ್ಲಿ ಏನು ಮಾಡ್ತಾರೆ, ನೇರ ಹೋಗ್ಬಿಟ್ಟಿದ್ದೆ ಕಲ್ಲು ಮಾರ್ಕೆಟಲ್ಲಿ ಹೋಗಿ ಬಂದಿರ್ತಾರೆ. ಪಿಸ್ತೂಲ್ ತಗೊಂಡು ಅಲ್ಲಿ ಹೋಗಿ ಅವ್ರ ಆಫೀಸಲ್ಲಿರುತ್ತೆ, ಇಷ್ಟು ದೂರ ಒಂದು ಮರ ಇರುತ್ತೆ, ಒಂದು ಮರಕ್ಕೆ ಬಚ್ಚಿಟ್ಕೊಂಡು ಇವತ್ತಿನ ಮಕ್ಕಳು 3 ಬಿಟ್ಟು ಸುತ್ತಬಿಡ್ಬೇಕು. ಇದನ್ನ ಯಾರ ವಾಚ್ಮೆನ್ P1 ಅವರು ದೂರ ಗಮನಿಸ್ತಾ ಇರ್ತಾರೆ. ಗಮನಿಸ್ಕೊಂಡು ಏನು ಮಾಡ್ತಾರೆ, ಕಾನ್ಸಿರಾಮ್ಜಿ ನೀವೇನು ಮಾಡ್ತಾ ಇದ್ದೀರಿ, ಏನು ಬಚ್ಚಿಟ್ಕೊಂಡು ನೋಡ್ತಾ ಇದ್ದಾರೆ ಅಂತ ಪಿಸ್ತೂಲ್ ಬಚ್ಚಿಟ್ಕೊಂಡು ನೋಡ್ತಾರೆ. ನೀವೇನು ಕೆಲಸ ಮಾಡ್ತೀರಿ, ನೀವು ಜೈಲಿಗೆ ಹೋಗ್ಬಿಡ್ತೀರ ಬೇಡ ಅಂತೇಳಿ ಏನು ಮಾಡ್ತಾರೆ. ಸರಿ, ನನ್ನ ಕೋಪ ನನ್ನ ಜೀವನನೇ ಹೋಗ್ಬಿಡ್ತು ಆಯ್ತಾ, ಕೆಲಸ ವಜಾ ಮಾಡಿಬಿಟ್ರು, ನಾನು ಅವ್ರನ್ನ ಏನಾದ್ರು ಮಾಡಲೇಬೇಕಂತಂದಾಗ ಬಾ ನೀನೇನು ಮಾಡೋ ಬಾ ನನ್ನ ಜೊತೆಗೆ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ತಾನು ಕೆಲಸ ಮಾಡೋದಾದ್ರೆ ಚಿಕ್ಕದಾಗಿ ಒಂದು ರೇಖೆ ಇರ್ತಾರೆ, ಆ ರೇಖೆನ ಒಂದು ಪುಸ್ತಕ ತೆಗೆದ್ಬಿಟ್ಟು ತಗೋ ಪುಸ್ತಕ ಓದು, ನಾಳೆ ಬಾ ಮತ್ತೆ ಅವ್ರು ಹೆಂಗೆ ಕೊಲ್ಲೋದು ಅಂತ ನಾನು ಹೇಳ್ತೀವಿ ಹೋಗು ಅಂತ ಹೇಳ್ತಾರೆ. ಹೋಗಿ ಪುಸ್ತಕ ಓದ್ತಾರೆ. ಓದ್ಬಿಟ್ಟು ಮತ್ತೆ ಮಾನ್ಯದ ಬೆಳಗ್ಗೆ P1 ವಾಚ್ಮೆನ್ ಅವ್ರು ನೋಡೋಕೆ ಬರ್ತಾರೆ. ಬಂದ ತಕ್ಷಣ ನನಗೆ ಗರ್ವ ಆಯಿತು, ನಾನೀಗ ಮುಂದಕ್ಕೆ ಏನು ಮಾಡಬೇಕು,
ಈಗ ಹೋಗಿ ಆ ಪಿಸ್ತೂಲ್ ಅದೇ ಕಾಲ್ಮಕ್ಕಲ್ಲಿ ಮಾರ್ಬಿಡು, ಉಳಿದ ದುಡ್ಡು ಏನು ಬರುತ್ತಲ್ಲ ಹೋಗಿ ಎಲ್ಲ ಪುಸ್ತಕ ತಗ, ಸಂವಿಧಾನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಪುಸ್ತಕ ತಗೊಂಡಾಗ ಈ ಪುಸ್ತಕನೆಲ್ಲ ತಗೊಬಂದು ಕಾಂಚೀರಾಮ್ ಸಾಹೇಬ್ ಓದ್ಬಿಡ್ತಾರೆ. ಓದಿದ ತಕ್ಷಣ ಆವಾಗ ನಾವು ಒಂದು ಪಕ್ಷ ಕಟ್ಟಬೇಕು ಅಂತೇಳಿ ಉದ್ದೇಶ BSP ಪಕ್ಷ ಫೌಂಡೇಶನ್ ಮಾಡ್ತಾರೆ. BSP ಪಕ್ಷ ಫೌಂಡೇಶನ್ ಮಾಡ್ತಾರೆ, ಪಕ್ಷನ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾರೆ, ಪಕ್ಷ ಬೆಳೀತದೆ. ಬೆಳೆದಾದ್ಮೇಲೆ ಈಗೇನು ಮಾಡಬೇಕು, ಪಕ್ಷ ಕಟ್ಟಬೇಕು, ಜನ ಇರಬೇಕು, ದುಡ್ಡು ಇರಬೇಕು, ಕಾಸು ಇರಬೇಕು. ಆ ಸಂದರ್ಭದಲ್ಲಿ ಕಾಂಚೀರಾಮ್ ಸಾಹೇಬ್ರನ್ನ ಎಲ್ಲರೂ ಡಿಗ್ರೇಡ್ ಮಾಡಿ ಓಡಿಸ್ಬೇಕಾದ್ರೆ ಅವ್ರು ಹೇಳ್ತಾರೆ, ದುಡ್ಡು ಪಕ್ಷ ಕಟ್ತೀನಿ, ನೀನು ಹಾಕೋದು ತಪ್ಪಲಿ ಇಲ್ಲ, ಪಕ್ಷ ಹೆಂಗೆ ಕಟ್ತೀನಿ ಅಂದ್ರೆ ಅವ್ರು ಮಾತು ಹೇಳ್ತಾರೆ, ಯಾವೊಬ್ಬ ನಾಯಕನ ಆಗಬೇಕು ಅಂತ ಒಬ್ಬ ವ್ಯಕ್ತಿ ಆಸೆ ಪಡ್ತಾನೋ ಅವನಲ್ಲಿ ಒಂದು ಯೋಗ್ಯತೆ ಇರ್ಬೇಕು. ಏನಂದ್ರೆ ನಿಸ್ವಾರ್ಥ ಇರಬೇಕು. ಮನೆಯಿಂದ ದುಡ್ಡು ಎತ್ಕೊಬಂದು ಹಾಕಿ ನಾನು ಸಾಮ್ರಾಜ್ಯ ಕಟ್ತೀನಿ, ಸೊಸೈಟಿ ಕಟ್ತೀನಿ, ಪಕ್ಷ ಕಟ್ತೀನಿ ಅನ್ನೋದು ಯಾವತ್ತೂ ಪಕ್ಷ ಮಾಡೋಕ್ಕಾಗಲ್ಲ. ಲೀಡರ್ ಅದನ್ನೇ ಮಾಡಬೇಕು, ಸೊಸೈಟಿ ಮಧ್ಯೆ ಸಮಾಜದಲ್ಲಿ ಬಂದು ನೋಡಬೇಕು, ಅಲ್ಲಿನ ವ್ಯವಸ್ಥೆಗೆ ಏನು ಅನುಕೂಲ ಆಗಿದೆಯಲ್ಲ ಅಲ್ಲಿಂದನೇ ದುಡ್ಡು ಕಾಸು ಹೊಲಿಸ್ಬೇಕು, ಅದೇ ದುಡ್ಡನ್ನ ಹಾಕಬೇಕು, ಅಲ್ಲಿ ರಾಜಕೀಯನೋ ಇನ್ನೊಂದು ನೀವು ಏನಾದ್ರು ಮಾಡಿ ಅಂತ ಹೇಳ್ಬಿಟ್ಟು ಕಾಂಚೀರಾಮ್ ಸಾಹೇಬ್ ಒಂದು ಮೆಸೇಜ್ ಕೊಡ್ತಾರೆ. ಇದಾದ ಒಂದು 10 ವರ್ಷದ ನಂತರ ಎಲ್ಲ ಸರ್ವಪಕ್ಷ ಸಭೆ ಸೇರ್ತಾರೆ. ಸರ್ವಪಕ್ಷ ಸಭೆ ಸೇರಿದಾಗ ಕಾಂಚೀರಾಮ್ ಸಾಹೇಬ್ರನ್ನು ಗುಲಾಬ್ ಕೊಟ್ಟಿರ್ತಾರೆ. ಕಾಂಚೀರಾಮ್ ಸಾಹೇಬರು ಬರ್ತಾರೆ, ಬಂದು ಮೀಟಿಂಗ್ ಭಾಗವಹಿಸ್ಬೇಕು. ಚಳಿಗಾಲ ಮೈ ಕೊರೆಯತಕ್ಕಂಥ ಚಳಿ ಇರುತ್ತೆ. ಆ ಚಳಿಯಲ್ಲಿ ಏನು ಮಾಡ್ತಾರೆ, ನನಗೆ ಶೊಟ್ರು ಬೇಕು ಅಂತೇಳಿ ಹೋಗಿ ಅಂಗಡಿ ಕೇಳ್ತಾರೆ, ಒಂದು ಜರ್ಕಿನ್ ಬೇಕು, ಶೊಟ್ರು ಬೇಕು ಅಂತ ಕೇಳಿದಾಗ ಇದು ಬೆಲೆ ಎಷ್ಟು, ಶಟ್ರು ಬೆಲೆ 20 ರೂಪಾಯಿ 25 ರೂಪಾಯಿ. ನಾನು 2 ರೂಪಾಯಿ ನಾನು ಶಟ್ರು ಕೊಡ್ತೀವಿ ಕೇಳಿದ್ರೆ, ಬೇಕು ನಿನ್ಗೆ 2 ರೂಪಾಯಿ ಶಟ್ರು ಬರುತ್ತಾ, ನಿಮಗೆ 2 ರೂಪಾಯಿ ಜರ್ಕಿನ್ ಬರುತ್ತಾ, ನಿನಗೆ 2 ರೂಪಾಯಿ ಬೇಕಾದ್ರೆ ನಿನ್ನ ಮಕ್ಕಳೆಲ್ಲ ಬಂದು ಮಸಾಲದಲ್ಲಿ ತಗೋ ಅಂತ ಹೇಳ್ತಾರೆ. ಹೌದಾ, ಮಸಾಲದಲ್ಲಿ ಸಿಕ್ಕತ್ತಾ, ಈಗ ನೋಡ್ತೀನಿ ಅಂತ ಅಂತ ಮಸಾಲೆ ಆಗ್ತಾನೆ. ಯಾರೊಬ್ಬ ಸತ್ತಿರ್ತಾರೆ, ತಗೊಬಂದು ಹೋಗ್ಬಿಟ್ಟು ಬೆಟ್ಟು ಬಿಚಾನ ಎಲ್ಲ ಬಟ್ಟೆ ಎಲ್ಲ ಬಿಸಾಕಿರ್ತಾರೆ. ಹೋಗಿ ಅಲ್ಲೊಂದು ಜರ್ಕಿನ್ ತೆಗೆದು ಓದಿದ್ಬಿಟ್ಟು ಮೈ ಮೇಲೆ ಓದ್ಕೊಂಡು ಬಂದು ಪಾರ್ಟಿ ಮೀಟಿಂಗ್ ಅಟೆಂಡ್ ಮಾಡ್ತಾರೆ. ನಂತರ ಪಕ್ಷನೂ ಕರ್ತಾರೆ. ಇದರಿಂದ ನಮಗೇನಾಯಿತು, ಈ ಮೂಢನಂಬಿಕೆ ಏನಿದೆಯಲ್ಲ ಮಸಾಲದಲ್ಲಿ ಬಿಸಾಕಿರೋದು ಅದಕ್ಕೆ ಬಂದು ಹಾಕಿ ಸಾಹೇಬ್ರು ಏನು ಮಾಡ್ತಾರೆ, ನಮ್ಮ ಬೆಹಂಚಿ ಮಾಯಾವತಿ ಮೇಡಮ್ ಇದ್ದಾರಲ್ಲ ಅವ್ರನ್ನ CM ಮಾಡ್ತಾರೆ. ಫಸ್ಟ್ ಮೀಟಿಂಗ್ ಕರೀತಾರಲ್ಲ, ಈ ಕಾಲಲ್ಲಿ ಹಾಕಿದ್ದು ಅವಾಚಪ್ಪಲಿ ಹಾಕೊಂಡು ನಡ್ಕೊಂಡು ಪಕ್ಷ ಕಟ್ಟಿದ್ರಲ್ಲ ಅದೇ ವ್ಯಕ್ತಿ 15 ವರ್ಷದ ನಂತರ CM ತಯಾರು ಮಾಡೋ ಮಟ್ಟಿಗೆ ಬೆಳೀತಾರೆ. ಈ ಥರದ್ದು ಹಲವಾರು ವಿಚಾರಗಳನ್ನ ನಾವು ಕಾಂಚೀರಾಮ್ ಸಾಹೇಬ್ರ ಬಗ್ಗೆ ಮಾತಾಡ್ಬೋದು. ನಾವು ಮಾತಾಡೋಕ್ಕೆ ಟೈಮ್ ಸಾಕಾಗಲ್ಲ, ನಮ್ಮ ಸಮಯ ಅಭಾವ ಇದೆ. ಹಂಗಾಗಿ ಏನು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದೀರಿ, ತುಂಬ ಸಂತೋಷ ಆಯಿತು. ದಿನ ಈ ಪಕ್ಷದ ಮುಂದೆ ಸುಮಾರು ದೊಡ್ಡ ಮಟ್ಟದಲ್ಲಿ ಕೆಲಸನ ನಮ್ಮ ಕಾರ್ಯಕರ್ತರ ಮೇಲೆ ಅಪಾರವಾದ ನಂಬಿಕೆ ನನಗೂ ಸಹ ಇದೆ. ಇನ್ನೊಂದೇನಂತಂದರೆ ಪತ್ರಕರ್ತರು